ಫ್ರೆಂಡ್ಸ್ ನಮಸ್ಕಾರ. ನೋಡಿ, ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡಿ ಗೇಟು ಫೆನ್ಸ್ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನಾವು ಒಂದು ತಿಂಗಳ ಹಿಂದೆ ಹುರುಳಿ ಹಾಕಿದ್ವಿ. ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ, ದಪ್ಪದಾಗಿ ಬಂದಿದೆ. ಎಲ್ಲ ಕಡೆಯೂ ಗಿಡಗಳು ಬಂದಿದೆ. ಬೀಜ ಹಾಕಿ ಮಾಡಿರೋದು, ಉಳುಮೆ ಮಾಡಿರೋದು. ಇದು ರೋಟಾವೇಟ್ರ್ ಮಾಡಿಸಿದ್ವಿ, ಅದಕ್ಕೆ ಕಳೆ ಜಾಸ್ತಿ ಕಾಣಿಸ್ತಾ ಇಲ್ಲ. ನೋಡಿ ಎಲ್ಲ ಹಸಿರಾಗಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ಕಡೆಯೂ ಬಂದಿದೆ. ಒಂದು 5% ಬಂದಿಲ್ವೇನೋ ಅಷ್ಟೇ. ಅಲ್ಲೊಂದೆರಡು ಕಡೆ ಕಲ್ಗುಡ್ಡೆ ಇದೆ, ಅಲ್ಲಿ ಬಂದಿಲ್ಲ ಅಷ್ಟೇ. ಎಲ್ಲ ಕಡೆ ಬಂದಿದೆ. ಇಲ್ಲಿ ನೋಡಿ, ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಝೂಮ್ ಮಾಡಿ ನೋಡೋಣ. ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ, ದೂರ ತನಕ ಪೂರ್ತಿ ಇದೆ. ನೋಡಿ, 7.25 ಎಕರೆ ಅಷ್ಟಕ್ಕೂ ಹುರುಳಿ ಹಾಕಿದ್ವಿ. ಇದು ಮುಂಚೆ ಉಳುಮೆ ಜಾಸ್ತಿ ಯಾರೂ ಮಾಡಿರಲಿಲ್ಲ. ಇದು ಡ್ರೈ ಲ್ಯಾಂಡು. ಇದನ್ನು ರೆಡಿ ಮಾಡಿಬಿಟ್ಟು ಹುರುಳಿ ಹಾಕಿದ್ದೀವಿ. ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಈ ಸರಿ ದಸರಾ ಟೈಮಲ್ಲಿ ಚೆನ್ನಾಗಿ ಪೈರು ಬಂದಿದೆ. ನೋಡಿ, ಓಕೆ, ಥ್ಯಾಂಕ್ಸ್. ನಮಸ್ಕಾರ ಫ್ರೆಂಡ್ಸ್. ನೋಡಿ, ಇದು ಕೃಷಿ ಹೊಂಡ ಒಂದು ರೆಡಿ ಮಾಡಿದ್ವಿ. 33x28 ಇದೆ, ಸ್ವಲ್ಪ ದೊಡ್ಡದಾಗಿದೆ. ಸ್ವಲ್ಪ ಮಳೆ ನೀರು ಬಂದ್ಬಿಟ್ಟು ಒಳಗೊಟ್ಟೋಗಿದೆ, ಒಂಚೂರು ಕ್ಲೀನ್ ಮಾಡಬೇಕು. ನೋಡಿ, ಒಂದೆರಡು ಕಪ್ಪೇನೋ ಕಾಣಿಸುತ್ತೆ. ಚೂರು ಮಳೆ ನೀರು ನಿಂತ್ಕೊಂಡಿದೆ, ಚೂರು ಮಣ್ಣಾಗ್ಬಿಟ್ಟಿದೆ. ಟಾರ್ಪಾಲ್ ಏನೂ ಆಗಿಲ್ಲ ಅನ್ಕೋತೀನಿ. ನೀರೆಲ್ಲ ಚೆನ್ನಾಗಿ ನಿಂತ್ಕೊಂಡಿದೆ, ಏನೋ ಇಳಿತಾ ಇಲ್ಲ ನೀರು. ನೋಡಿ, ನೋಡಿ ಇಲ್ಲಿ ಗಾಳಿ ಬರ್ತಾ ಉಂಟು. ನೋಡಿ, ಇಲ್ಲಿ ಗಾಳಿ ಜಾಸ್ತಿ ಈ ಕಡೆ. ಇಲ್ಲಿ ಮಳೆನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಂಡೀಪುರ್ಗೆ ಒಂದು ತುಂಬ ದೂರ ಇಲ್ಲ, 10-15 ಕಿಲೋಮೀಟ್ರ್ ಒಳಗಡೆ. ನೋಡಿ, ದೂರ ತನಕ ನೋಡಿ ಚೆನ್ನಾಗಿ ಕಾಣಿಸ್ತದೆ. ಎಲ್ಲ ಕಡೆ ಬಂದಿದೆ ಚೆನ್ನಾಗಿ. ಗೆಳೆಯರೆ ನೋಡಿ, ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ನೀವು ನೋಡ್ಕೊಳ್ತಾ ಬನ್ನಿ. ನೋಡಿ, ಎಲ್ಲ ಮೇಲ್ಗಡೆ ಹಸ್ಕಿನಲ್ಲಿ ಚೆನ್ನಾಗಿ ಬಂದಿದೆ. ಕೆಳಗೆ ಹೋಗ್ತಾ ಹೋಗ್ತಾ ನೋಡೋಣ ಹೇಗಿದೆ ಅಂತ. ಕೆಳಗಡೆ ಇನ್ನೊಂದು ಸ್ವಲ್ಪ ಮಣ್ಣು ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಕೆಂಪಿದೆ. ಇಲ್ಲಿ ಸ್ವಲ್ಪ ಕಮ್ಮಿ. ಒಟ್ಟು ಎಲ್ಲ ಕೆಂಪು ಭೂಮಿನೇ, ಸ್ವಲ್ಪ ಕಮ್ಮಿ ಕಲರು ಈ ಕಡೆ. ಅಂದರೂ ನೋಡ್ಬೋದು ನೀವು, ಕೆಂಪೇ ಇದೆ. ಅಲ್ಲಿ ಕ್ಯಾಮ್ರಾಗೆ ಅಷ್ಟು ಚೆನ್ನಾಗಿ ಬರೋಲ್ಲ, ಅಂದರೂ ಎಲ್ಲ ಕೆಂಪೇ ಇದೆ. ಒಂದು ಸ್ವಲ್ಪ ಕಮ್ಮಿ ಕಲರ್ ಅಷ್ಟೆ, 1 ಪಾಯಿಂಟು. ಅಂದ್ರೂ ಪೈರೆಲ್ಲ ಚೆನ್ನಾಗಿ ಬಂದಿದೆ. ಸ್ವಲ್ಪ ನೋಡಿ, ಇಲ್ಲಿ ಮಳೆ ಬಂದು ಇಲ್ಲಿ ಹರ್ಕೊಂಡು ಹೊರಟೋಗಿದೆ. ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಎಲ್ಲ ದಾಟಿರ್ಬೇಕು. ಒಂದು ಸ್ವಲ್ಪ ನೋಡಿ, ಇಲ್ಲೆಲ್ಲ ದಾಟಿರ್ಬೇಕು. ಒಂದು ಸ್ವಲ್ಪ ಅದಕ್ಕೆ ಒಂಚೂರು ಒಂದೊಂದು ಕಡೆ ಬಂದಿಲ್ಲ. ನೋಡಿ, ಇಲ್ಲಿ ಒಂದು ಹಸ್ಕೆ ಮುಗೀತು. ನೆಕ್ಸ್ಟ್ ಕೆಳಗಡೆಗೆ ಹೋಗೋಣ. ಫ್ರೆಂಡ್ಸ್ ನೋಡಿ, ಇದು ಮೇಲ್ಗಡೆ ಹಸ್ಕೆ. ಇದು ಆ ಕಡೆಯಿಂದ ಬಂದ್ವಿ ನಾವು. ಇಲ್ಲಿ ನೋಡಿ, ಕೆಳಗಡೆ ಜಮೀನು, ಕೆಳಗಡೆ ಭಾಗ. ಇಲ್ಲಿ ಇನ್ನೂ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ, ಇನ್ನೂ ಹಸಿರಾಗಿದೆ. ಇನ್ನೂ ತುಂಬಿಕೊಂಡು ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಕಳೆಗಳು ಬೆಳ್ಕೊಂಬಿಟ್ಟಿದೆ. ನೋಡಿ, ಇಲ್ಲಿಗೆ ಹಾಕಿಲ್ಲ. ಇಲ್ಲಿ ನೋಡಿ, ಸ್ವಲ್ಪ ಕಾಂಗ್ರೆಸ್ ಕಳೆಗಳು, ಪಾರ್ಥೇನಿಯಂ ಎಲ್ಲ ಬಂದ್ಬಿಟ್ಟಿದೆ. ಮತ್ತು ಒಂದು ಕಡೆ ಕಲ್ಲು ಗುಡ್ಡೆ ಇದೆ, ಬಂದಿಲ್ಲ. ಅದು ಬಿಟ್ಟರೆ ಇನ್ನೂ ತುಂಬ ಜೋರಾಗಿ ಬಂದಿದೆ. ಇದು ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ. ಪೈರು ಬಂದಿದೆ. ಬೆಳೆ ಇನ್ನೂ ಒಂದು ಸ್ವಲ್ಪ ದಿವಸ ಬೇಕು ಗೊತ್ತಾಗೋಕ್ಕೆ. ಸ್ವಲ್ಪ ಕಳೆ ಎಲ್ಲ ಕಿತ್ತಬೇಕಿಲ್ಲಿ. ನೋಡಿ, ಕೊನೆ ತನಕ ನೋಡಿ, ನಮ್ಮ ಬೌಂಡ್ರಿ ಇದೆ. ಪೂರ್ತಿ ಹುರುಳಿ ಹಾಕಿದ್ದೀವಿ ನಾವು. ಮೇಲ್ಗಡೆ 4 ಎಕರೆ ಇದೆ, ಇಲ್ಲಿ ಕೆಳಗಡೆ ಒಂದು ಹೆಚ್ಚು ಕಮ್ಮಿ ಒಂದು 5 ಎಕರೆ ಬರ್ಬೋದು. ಇಲ್ಲಿ ಸ್ವಲ್ಪ ಆ ಕಡೆಗೆ ಹೋಗೋಣ ಇವಾಗ. ಫ್ರೆಂಡ್ಸ್, ಇದು ನೋಡಿ, ಇದು ಕೆಳಗಡೆ ಬಲಗಡೆ ಇರೋವಂಥ ಹಸ್ಕೆ ಎಲ್ ಶೇಪಲ್ಲಿದೆ ಜಮೀನು. ಅಲ್ಲಿಂದ ನೀವು ಬಂದು ಕೆಳಗಡೆಗೆ ಸೀದಾ ಬಂದು
ಇಲ್ಲಿ ಬಲಗಡೆ ತೊಗೊಂಡ್ರೆ ಇದು ಇನ್ನೊಂದು ಹಸಿಗೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಮುಂಚೆ ಉಳುಮೆ ಮಾಡಿದರು, ಇಲ್ಲಿ ಶುಂಠಿ ಹಾಕ್ಕೊಂಡಿದ್ರು ಅವರು ಬೇರೆಯವರು. ಅದಕ್ಕೆ ಇಲ್ಲಿ ಸ್ವಲ್ಪ ಜಮೀನು ಹದವಾಗಿದೆ ಇನ್ನೂ, ಅದಕ್ಕೆ ಈ ಸತಿ ಬಂದಿದೆ. ಮಿಕ್ಕಿದ್ದೆಲ್ಲ ಜಮೀನು ಒಂದು ಸ್ವಲ್ಪ ಹದ ಆಗಬೇಕು, ಮುಂದಿನ ಸರಿ ಬರುತ್ತೆ ಚೆನ್ನಾಗಿ. ನೋಡಿ ಇಲ್ಲಿ ಪೈರು ತುಂಬ ಚೆನ್ನಾಗಿ ಬಂದಿದೆ, ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಬಂದಿದೆ. ನೀವು ನೋಡ್ಬೋದು ಇಲ್ಲಿ ಒಂದು ಚಿಕ್ಕದು ಕೋರೆ ಇದೆ, ಇಲ್ಲಿ ನೀರು ಬರುತ್ತೆ ಸ್ವಲ್ಪ, ಆ ಕಡೆ ನೀರು ತುಂಬಿದೆ ನೀವು ನೋಡ್ಬೋದು. ಅಲ್ಲಿಂದ ಸ್ವಲ್ಪ ಇಲ್ಲಿ ನೀರು ಬಂದು ಇಲ್ಲಿಂದ ಬಂದಿದೆ ನೋಡಿ, ಅಲ್ಲಿಂದ ಬಂದು ಇಲ್ಲಿ ಜಮೀನು ಒಳಗಡೆ ಬಂದುಬಿಟ್ಟಿದೆ ಆ ಕಡೆಯಿಂದ ಬಂದು. ನೋಡಿ ನೀವು ನೋಡ್ಬೋದು ಇಲ್ಲಿ ನೀರು ಬಂದಿರೋದ್ರಿಂದ ಸ್ವಲ್ಪ ಈ ಕಡೆಗೆ ಬಂದಿಲ್ಲ ಪೈರು, ಮಿಕ್ಕಿದ್ದೆಲ್ಲ ಬಂದಿದೆ ಚೆನ್ನಾಗಿ. ಈಗ ಮುಂದೆ ಹೋಗೋಣ ಸ್ವಲ್ಪ. ಇಲ್ಲೇ ಇಲ್ಲಿ ನೋಡಿ ಇದು ಕೆಳಗಡೆ ಹಾಸಿಗೆ ಲಾಸ್ಟ್ ಪೀಸ್, ಇದು ಹಿಂದಕ್ಕೆ ಫೆನ್ಸಿಂಗ್, ಇದು ರೋಡ್ ಆ ಕಡೆಗಿದೆ, ಇದು ಆಪೋಸಿಟ್ಟು ಫೆನ್ಸಿಂಗ್ ಎಂಡ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಒಂದು ಭಾಗ ತೊಗೊಂಡಿದ್ದೀವಿ, ಆ ಕಡೆ ಇಲ್ಲೊಂದು ಭಾಗ ಇದೆ, ಆ ಕಡೆ ಒಂದು ಭಾಗ ಇದೆ. ಇವಾಗ ಇಲ್ಲಿ ನೋಡೋಣ, ಇಲ್ಲಿ ನೋಡಿದರೆ ಸ್ವಲ್ಪ ನೀರು ಈ ಕಡೆ ಬಂದಿರ್ಬೋದು, ಅದಕ್ಕೆ ಸ್ವಲ್ಪ ಡೌನಲ್ಲಿದೆ ಈ ಜಾಗ. ಇದು ಇಲ್ಲಿ ನೋಡಿ ಅಪ್ಪಲ್ಲಿದೆ ಸ್ವಲ್ಪ ಡೌನು, ಅದಕ್ಕೆ ಸ್ವಲ್ಪ ಇಲ್ಲಿ ಚೂರು ಕಮ್ಮಿ ಬಂದಿರೋದು. ಈ ಕಡೆ ಇಲ್ಲಿ ಸಮ ಇದೆ, ಅದಕ್ಕೆ ಚೆನ್ನಾಗಿ ಬಂದಿದೆ ನೋಡಿ. ಈಗ ಆ ಕಡೆಗೆ ಹೋಗೋಣ. ಗೆಳೆಯರು ನೋಡಿ ಇವಾಗ ಬಲಗಡೆಗೆ ಬಂದು ಕೊನೆ ತನಕ ಬಂದಿದ್ದೀವಿ, ಆ ಕಡೆ ಕೊನೆ ಇದೆ ನೋಡಿ. ಇಲ್ಲಿ ನೋಡಿದ್ವಿ ನಾವು, ಇವಾಗ ಕೆಳಗಡೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಹಳ್ಳ ಇತ್ತು, ಇಲ್ಲಿ ನಾವು ಹಾಕಿಲ್ಲ ಕಾಳನ್ನು, ಸ್ವಲ್ಪ ಇಲ್ಲಿ ಹಳ್ಳ ಇದೆ ಪ್ಲಸ್ ಒಂದು ಚೂರು ಕಲ್ಲೆಲ್ಲ ಇತ್ತು, ಅದಕ್ಕೆ ಇಲ್ಲಿ ನಾವು ಅದನ್ನು ಉಳುಮೆ ಮಾಡಲಿಲ್ಲ ಆಮೇಲೆ ರೋಟೋವೇಟ್ರಲ್ಲಿ, ಅದಕ್ಕೆ ಹಂಗೆ ಒಂದೊಂದು ಕಡೆ ಬಂದಿದೆ ಅಷ್ಟೇ. ಬೀಜ ಹಾಕಿದ್ವಿ, ಆದರೆ ಉಳುಮೆ ಮಾಡಿ ರೋಟೋವೇಟ್ರಲ್ಲಿ ಬಲ್ಟಿ ಹೊಡಿಸಿಲ್ಲ. ಇಲ್ಲಿ ನೋಡಿ ಸ್ವಲ್ಪ ಡೌನ್ ಇದೆ, ಅದಕ್ಕೆ ಒಂಚೂರು ನೀರೆಲ್ಲ ಹರಿದೋಗಿರೋದ್ರಿಂದ ಚೂರು ಕಮ್ಮಿ. ಈ ಕಡೆ ಅಲ್ಲಿ ನೋಡ್ಬೋದು ಒಂದು ಬೋರ್ ಪಾಯಿಂಟ್ ಇದೆ, ಮತ್ತು ಆ ಕಡೆ ಇನ್ನೊಂದಿದೆ ಲಾಸ್ಟಲ್ಲಿ ನೋಡಿ. ಇದೇ ಕಡೆ ಇಲ್ಲಿ ನೋಡ್ಬೋದು ಸ್ವಲ್ಪ ಆ ಕಡೆ ಚೆನ್ನಾಗಿ ಬಂದಿದೆ, ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಲಾಸ್ಟಲ್ಲಿ ಕೆಳಗಡೆ ಕೊನೆ ಭಾಗಕ್ಕೆ ಹೋಗ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ಡೌನ್ ಇದೆ, ಇನ್ನೊಂದು ಲೆವೆಲ್ ಡೌನ್ ಇದೆ, ಅಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟು ಹಾಸಿಗೆ ಸ್ವಲ್ಪ ಎಲ್ಲದಕ್ಕಿಂತ ಡೌನ್ ಇರೋದಿದು, ಆಮೇಲೆ ಹೋಗ್ತಾ ಹೋಗ್ತಾ ಮೇಲಿದೆ, ಅಪ್ಪಿದೆ. ಇಲ್ಲಿ ನೋಡಿ ಸುಮಾರಾಗಿ ಬಂದಿದೆ, ಇಲ್ಲೂ ಸ್ವಲ್ಪ ತುಂಬ ನೀರು ಹರಿದೆ ಅಂತ ಅನಿಸುತ್ತೆ, ಇಲ್ಲೂ ಸುಮಾರಾಗಿ ಬಂದಿದೆ. ಇನ್ನು ಆ ಕಡೆಗೆ ನೋಡೋಣ ಒಂದು ಸತಿ, ಇಲ್ಲಿ ಮೇಲೆ ಹತ್ತಿ. ನೋಡ್ಬೋದು ಇಲ್ಲಿಂದ ಎಲ್ಲ ಕಾಣಿಸುತ್ತೆ ನಿಮಗೆ. ಇಲ್ಲಿ ಬಂಡಿಂಗ್ ಇದೆ ನೋಡಿ. ಇಲ್ಲಿ ಗೆಳೆಯರೆ ನೋಡಿ, ಇದು ಕೆಳಗಡೆಗೆ ಬಂದು ಎಡಗಡೆ ಭಾಗ, ಅದು ಆ ಕಡೆ ಬಲಗಡೆ ಭಾಗ ನಾವು ನೋಡಿದ್ದು. ಇದು ನೋಡಿ ಹಾಸಿಗೆ, ಇದು ಸ್ವಲ್ಪ ಡೌನಲ್ಲಿದೆ, ಒಂಚೂರು ನೀರು ಹರಿದು ಬಂದಿರಬೇಕು, ಒಂದು 85-90 ಭಾಗ ಬಂದಿದೆ ಪೈರು, ತುಂಬ ಕೂಡಿ ಬಂದಿಲ್ಲ, ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇದೆ. ಇಲ್ಲಿ ಒಂದು ಬೋರ್ ನೋಡ್ಬೋದು ನೀವು,
ಒಂದು ಬೋರ್ವೆಲ್ ಇಲ್ಲಿದೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ವಾಪಸ್ ಮೇಲೆ ಬಂದಿದ್ದೀವಿ. ಇವಾಗ ಇಲ್ಲಿ ಒಂದು ಕಲ್ಲು ಖರಾಬಿದೆ. ಇಲ್ಲಿ ತಾವು ನೋಡ್ಬೋದು ಸ್ವಲ್ಪ ಕಲ್ಗುಡ್ಡೆ ಇದೆ. ಇಲ್ಲಿ ಸ್ವಲ್ಪ ನೀರು ಬಂದಂಗಿದೆ ಈ ಕಡೆ. ಇಲ್ಲಿ ಸ್ವಲ್ಪ ಅದಕ್ಕೇ ಆ ಕಡೆ ಬಂದಿಲ್ಲ. ಎಲ್ಲಿ ನೀರು ಹರಿದಿದೆಯೋ ಅಲ್ಲಿ ಪೈರು ಬಂದಿಲ್ಲ ನೋಡಿ. ಇಲ್ಲಿ ಒಂದು ರೋಡ್ ಇದೆ, ನಾವು ಮಾಡಿದ್ದೀವಿ ಗಾಡಿ ತಿರುಗಾಡೋಕ್ಕೆ, ಟ್ರ್ಯಾಕ್ಟ್ರು. ಸೊ ಇಲ್ಲಿ ಏನೂ ಹಾಕಿಲ್ಲ ನಾವು, ಈ ಬಂಡಿಂಗ್ ಆದಮೇಲೆ ಹಾಕಿರೋದಿಲ್ಲ. ಓಕೆ, ಥ್ಯಾಂಕ್ ಯು.